ಧ್ಯಾನ ಶುರು ಮಾಡಿದ್ದೀರಾ ಆದರೆ ಪ್ರತಿ ದಿವಸ ಮಾಡ್ತಾ ಇಲ್ವಾ? ಧ್ಯಾನ ಶುರು ಮಾಡಿದ್ದೀನಿ ಆದರೆ ಡೀಪಾಗಿ ಹೋಗೋಕೆ ಆಗ್ತಾ ಇಲ್ವಾ? ಧ್ಯಾನ ಶುರು ಮಾಡಿದ್ದೀನಿ, ನನಗೆ ಕಾನ್ಸಂಟ್ರೇಷನ್ ಬರ್ತಾ ಇಲ್ವಾ? ನನಗೆ ಧ್ಯಾನ ಸೆಟ್ ಆಗ್ತಾ ಇಲ್ಲ ಅಂತ ನಿಮಗೆ ಅನಿಸ್ತಾ ಇದೆಯಾ? ಈ ವಿಡಿಯೋ ಖಂಡಿತ ನಿಮಗೆ. ಧ್ಯಾನ ಅಂದರೆ ಏನು ಅಂದರೆ ಒಂದಲ್ಲ ನೂರಲ್ಲ ಸಾವಿರ ವಿಡಿಯೋದಲ್ಲಿ ನಾನು ಹೇಳಿದ್ನಿ, ಎಷ್ಟೋ ಜನ ಹೇಳಿದ್ರು. ನಿಮ್ಮ ಶ್ವಾಸವನ್ನು ಗಮನಿಸಿದ ಅಂದರೆ ನಮ್ಮ ಕೆಲಸ ಏನು ಅಂದರೆ ಧ್ಯಾನ ಮಾಡೋ ಸಮಯ ವಾಚರ್ ಕೂತ್ಕೊಂಡು ಆರಾಮಾಗಿ ಕೈ ಕಾಲು ಜೋಡಿಸ್ಕೊಂಡು ನಮ್ಮ ಶ್ವಾಸವನ್ನು ನಾವು ವಾಚ್ ಮಾಡ್ತಾ ಇರಬೇಕಷ್ಟೆ. ದೊಡ್ಡ ಚಾಲೆಂಜ್ ಏನು ಬರುತ್ತೆ ಅಂದರೆ ಆಲೋಚನೆಗಳು. ಅಂದರೆ ನಾವು ಅಂದ್ಕೊಂತೀವಿ ಧ್ಯಾನದಲ್ಲಿ ನಾನು 5 ನಿಮಿಷ ಕೂತ್ಕೊಂಡ್ರೆ ಬರೀ ಬ್ಲ್ಯಾಂಕ್ ಆಗಿ ಎಂಟಿ ಆಗಿರಬೇಕು ಅಂತ ನಾವು ಅಂದ್ಕೊಂಡು ಕೂತ್ಕೊಳ್ಳೋದೇ ದೊಡ್ಡ ತಪ್ಪು. ಯಾಕಂದರೆ ಮನಸ್ಸು ಕೆಲಸ ಏನು ಅಂದರೆ ಆಲೋಚನೆ ಮಾಡೋದೇ. ಮನಸ್ಸು ಕೆಲಸ ಅದು ಮಾಡ್ತಾ ಇದೆ. ನಮ್ಮ ಕೆಲಸ ಏನು ಅಂದರೆ ಶ್ವಾಸವನ್ನು ಗಮನಿಸಬೇಕು. ಮನಸ್ಸು ಶೂನ್ಯ ಆಗಬೇಕು ಅಂತ ನಾವು ಧ್ಯಾನ ಮಾಡಬಾರದು. ಶ್ವಾಸವನ್ನು ಗಮನಿಸ್ತಾ ನಾವು ಧ್ಯಾನ ಮಾಡಬೇಕು. ಇದು ಒಂದು ದೊಡ್ಡ ತಪ್ಪು ಎಲ್ಲರೂ ಮಾಡ್ತಾರೆ. ಅಂದರೆ ಒಂದು 30, 40, 50 ವರ್ಷ ಮನಸ್ಸಿಗೋಸ್ಕರ ನಾವು ಏನೂ ಮಾಡಿಲ್ಲ, ಹಂಗೆ ಅದನ್ನು ಬಿಟ್ಟಿದ್ದೀವಿ. ಸಡನ್ ಆಗಿ ನಾವು ಧ್ಯಾನ ಅಂತ ಒಂದು ಹೆಸರಲ್ಲಿ ಕೂತ್ಕೊಂಡು ಮನಸ್ಸು ಶೂನ್ಯ ಆಗಬೇಕು ಅಂದರೆ ಅದು ಹೆಂಗೆ ಸಾಧ್ಯ? ಸಾಧ್ಯನೇ ಆಗಲ್ಲ. ಮನಸ್ಸು ಕೆಲಸ ಅದು ಮಾಡಲಿ, ನಮ್ಮ ಕೆಲಸ ನಾವು ಮಾಡಬೇಕು. ಈ ಒಂದು ವಿಷಯ ನಿಮ್ಗೆ ಅರ್ಥ ಆಗಿದ್ದರೆ ಧ್ಯಾನವನ್ನು ನೀವು ಬಿಡಲ್ಲ. ಕರೆಕ್ಟು, ಥಾಟ್ಸ್ ಬರ್ತಾ ಇದೆ. ಇವಾಗ ಕಾನ್ಷಿಯಸ್ ಅನ್ಕಾನ್ಷಿಯಸ್ ಅಂತೀವಿ. ನಾವು ಕಾನ್ಷಿಯಸ್ ಆಗಿ ಬ್ರೆತ್ತನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಒಂದು ಆಲೋಚನೆ ಬಂದಿದೆ, ಕಾನ್ಷಿಯಸ್ ಅನ್ಕಾನ್ಷಿಯಸ್ ಆಗಿದೆ. ಆಲೋಚನೆ ಇಟ್ಕೊಂಡು ನಾವು ಎಲ್ಲೋ ಹೋಗ್ಬಿಟ್ಟಿದ್ದೀವಿ, ಏನೋ ಭಾವನೆ ಒಳಗೆ ಹೋಗಿದ್ದೀವಿ. ಆವಾಗ ಅಯ್ಯೋ ನಾನು ಏನು ಮಾಡ್ತಾ ಇದ್ದೀನಿ, ಇದಲ್ಲ ನಾನು ಶ್ವಾಸವನ್ನು ಗಮನಿಸಬೇಕು ಅಂತ ನೀವು ಕಾನ್ಷಿಯಸ್ ಆಗಿ ಮತ್ತೆ ಇಲ್ಲಿ ಬರ್ತೀರಿ ನೋಡಿ. ಇದು ನಡೀತಾ ಇದೆ ಅಂದರೆ ನೀವು ಕರೆಕ್ಟಾಗಿ ಧ್ಯಾನ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಮತ್ತು ಏನು ಸರ್ ನಾನು 20 ನಿಮಿಷ ಕೂತ್ಕೊಂಡ್ರೆ ಬರೀ ಕೆಲವೊಂದು ಕ್ಷಣಗಳು ಮಾತ್ರ ನಾನು ಬ್ರೆತ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಮೈಂಡ್ ಬ್ಲ್ಯಾಂಕ್ ಆಗ್ತಾ ಇದೆ ಅಂದರೆ ಅದು ಕರೆಕ್ಟ್ ಧ್ಯಾನ. ಏನಾಗುತ್ತೆ, ಪ್ರತಿ ದಿವಸ ನೀವು ಮಾಡ್ತಾ 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 ಆ ಬ್ಲ್ಯಾಂಕ್ನೆಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಫೋಕಸ್ ಆನ್ ದ ಬ್ರೆತ್ ಇನ್ಕ್ರೀಸ್ ಆಗುತ್ತೆ. ಇದು ನ್ಯಾಚುರಲ್. ಇವಾಗ ಸಂಗೀತ ಕಲಿಬೇಕು ಅಂದರೆ ಫಸ್ಟ್ ಏನು ಬರುತ್ತೆ, ಅಪಸ್ವರಗಳು ಬರುತ್ತೆ, ತಾಳಗಳು ತಪ್ಪಾಗುತ್ತೆ, ರಾಗ ಅರ್ಥ ಆಗಲ್ಲ. ಸಾಧನೆ ಮಾಡ್ತಾ ಮಾಡ್ತಾ ಯಾವಾಗ ನಾವು ಎಕ್ಸ್ಪರ್ಟ್ಸ್ ಆಗ್ತೀವೋ ರಾಗ, ತಾಳ, ಲಯ ಪ್ರತಿಯೊಂದು ನಮಗೆ ಸಮಕೂರುತ್ತದೆ. ಅದೇ ಥರ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಇಷ್ಟು ವರ್ಷ ಬಿಟ್ಟಿರೋ ಮನಸ್ಸು ಒಳಗೆ ಇರೋ ಕಸ ಎಲ್ಲ ರಿಮೂವ್ ಆಗಿ ಆಲೋಚನೆಗಳೆಲ್ಲ ಕಮ್ಮಿ ಆಗಿ ಆವಾಗ ಸೈಲೆನ್ಸು, ಬ್ಲ್ಯಾಂಕ್ನೆಸ್ ಅನ್ನೋದು ನ್ಯಾಚುರಲ್ ಆಗಿ ಬರುತ್ತೆ. ಈ ಒಂದು ಪ್ರಾಸೆಸ್ಸು ಒಬ್ಬೊಬ್ಬರಿಗೆ ಡಿಫ್ರೆಂಟ್ ಆಗಿರುತ್ತೆ. ಅಂದರೆ ಎಷ್ಟು ದಿವಸ ಒಳಗೆ ನನಗೆ ಈ ಥರ ಆಗುತ್ತೆ ಅಂದರೆ ಅದು ಹೇಳೋಕ್ಕೆ ಸಾಧ್ಯನೇ ಆಗಲ್ಲ. ಬಟ್ ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಧ್ಯಾನವನ್ನು ಶುರು ಮಾಡಿದರೆ ಫಸ್ಟ್ 40 ಡೇಸು ಒಂದು ಗ್ಯಾಪನ್ನು ಬಿಡಬಾರದು. ನೀವು ಮಾಡ್ತಾ ಬಂದಿದ್ರೆ ಮಾತ್ರ ನಿಮ್ಮ ಮನಸ್ಸು ಒಳಗೆ ತುಂಬ ಪರಿವರ್ತನೆ ಅನ್ನೋದು ನೀವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ಕುತ್ಕೊಳ್ಳೋದು ನಾವು ಫಸ್ಟು ಅಭ್ಯಾಸ ಮಾಡಬೇಕು. ಧ್ಯಾನಿ ಅಂದರೆ ಶ್ವಾಸವನ್ನು ಗಮನಿಸೋ ಒಬ್ಬ ವ್ಯಕ್ತಿ. ಯೋಗಿ ಅಂದರೆ ಆ ಮನಸ್ಸನ್ನು ಶೂನ್ಯ ಮಾಡಿ ಅವರು ಕಂಟ್ರೋಲ್ಗೆ ಬರೋ ಒಂದು ವಿದ್ಯೆ ಅನ್ನೋದು. ಈ ಒಬ್ಬ ಧ್ಯಾನಿ, ಒಬ್ಬ ಯೋಗಿ ಆಗಬೇಕು ಅಂದರೆ ಕನಿಷ್ಠ ಆದಷ್ಟು ನಾವು 40 ದಿವಸ ನಾವು ಬಿಡಬಾರದು, ಧ್ಯಾನ ಮಾಡಬೇಕು. ಎಷ್ಟು ಸಮಯ ಮಾಡಬೇಕು ಅಂದರೆ ಬರೀ 2, 3, 5 ನಿಮಿಷ ಮಾಡಿಬಿಟ್ಟು ನನಗೇನು ಬರ್ತಾ ಇಲ್ಲ ಅಂದರೆ ಏನೂ ಬರಲ್ಲ. ಯಾಕೆಂದರೆ ಮನಸ್ಸು ಒಳಗೆ ಸರ್ಕಲ್ಸ್ ಇರುತ್ತೆ. ಈಗ ಒಂದು ಮರನ ನಾವು ಕಟ್ ಮಾಡಿದರೆ ಸರ್ಕಲ್ಸ್ ಯಾವ ಥರ ಬರುತ್ತೋ ಮನಸ್ಸು ಒಳಗೆ ಎಷ್ಟು ವರ್ಷ ನಾವು ಬದುಕಿದ್ದೀವೋ ಅಷ್ಟು ಸರ್ಕಲ್ಸ್ ಇರುತ್ತೆ. ಅಂದರೆ ಅಷ್ಟೊಂದು ಆಲೋಚನೆಗಳು ಒಳಗೆ ಸಿಕ್ಕಾಕ್ಕೊಂಡಿದೆ. ನಾವು 20 ವಯಸ್ಸು ಇರಿದ್ರೆ 20 ನಿಮಿಷ ಮಿನಿಮಮ್ ಮಾಡಿದರೆ ಮಾತ್ರ ಆ ಮನಸ್ಸು ಅನ್ನೋದು ಬದಲಾವಣೆ ಆಗುತ್ತೆ, ಆ ಕಸ ಅನ್ನೋದು ರಿಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ಧ್ಯಾನವನ್ನು ಶುರು ಮಾಡಿ 40 ದಿವಸ ಗ್ಯಾಪ್ ಬಿಡಬೇಡ. ನಿಮ್ಮ ವಯಸ್ಸೆಷ್ಟೋ ಅಷ್ಟು ನಿಮಿಷ ಮಿನಿಮಮ್ ಮಾಡೋಕ್ಕೆ ಶುರು ಮಾಡಿದರೆ ಮಾತ್ರ ಆ ಆಲೋಚನೆಗಳು ಬಂದ್ರೂ ನೀವು ಕಮ್ ಬ್ಯಾಕ್ ಟು ದ ಬ್ರೆತ್, ಮತ್ತೆ ಶ್ವಾಸವನ್ನು ಗಮನಿಸ್ತಾ ಬನ್ನಿ. ಚೆನ್ನಾಗಿ ಧ್ಯಾನ ಮಾಡಿ, ಒಂದು ಸಂಗೀತ ಹಾಕ್ಕೊಂಡು ಧ್ಯಾನ ಮಾಡಿ, ನಿಮ್ಮ ಮೆಡಿಟೇಷನ್ ಡೀಪ್ ಆಗುತ್ತೆ. All the best for your meditation journey. Thank you. This book is available in 51pyramids.in website and also all the leading stores in Bangalore. And very soon we are going to launch this book in the Amazon platform.